ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವಾಗ ದೇವ್ರ ಪೂಜೆ ಆಯಿತು, ಸಾಯಂಕಾಲ 6 ಗಂಟೆ ಆಗಿದೆ. ಇವತ್ತು ನಾವು ಶನಿವಾರ, ಹಾಗಾಗಿ ತೋರಣಹಳ್ಳಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಪ್ರತಿ ವಾರ ಹೋಗ್ತೀವಿ, ಆದರೆ ವಿಡಿಯೋನ ಯಾವಾಗೂ ಮಾಡಿರಲಿಲ್ಲ. ಇವಾಗ ನಿಮಗೂ ಕೂಡ ನಮ್ಮ ಆಂಜನೇಯನ ದರ್ಶನ ಮಾಡಿಸ್ಬೇಕು ಅಂತ ಹೇಳಿ ವಿಡಿಯೋನ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್, ಟೈಮ್ ನೋಡಿ ಇವಾಗ 6:10 ಆಗಿದೆ. ಸೊ ನಮ್ಮ ಸಾಹೇಬ್ರು ಏನು ಮಾಡ್ತಾ ಇದ್ದಾರಂತ ನೋಡೋಣ ಬನ್ನಿ. ನೋಡಿ ಇಲ್ಲಿ ಕೂತಿದ್ದಾರೆ ನೋಡಿ ನಮ್ಮ ಸಾಹೇಬರು. ಓಕೆ, ನೀನು ಬರ್ತೀಯ? ಹಾಂ, ನೀನು ಬರ್ತೀಯ? ಓಕೆ, ಇವಾಗ ಇವನನ್ನು ಇಲ್ಲಿಂದ ಇಲ್ಲಿ ಮೇಲೆ ಕಟ್ಟಬೇಕು, ಆಮೇಲೆ ಹೋಗಬೇಕು. ರೀ ಬರಿಲ್ಲ. ಸೊ ಹೊರಟ್ರು ನೋಡ್ರಿ ಸಾಹೇಬ್ರು. ಒಳಗೆ ಇಲ್ಲೇ ಇನ್ನೂ ಮೇಲೆ ಕಟ್ತೀರೇನು ಬೇಡ? ಇವ್ರನ್ನ ಇಲ್ಲಿ ಕಟ್ಟೋದು, ನಮ್ಮ ರಾಕಿ ಅವ್ರನ್ನ ನಾವು ಹೋಗೋದು. ರಾಕಿ ಅಪ್ಪ ಶೇಕ್ ಕೊಡಪ್ಪ, ಶೇಕ್ ಕೊಡು ಬಂಗಾರಿ. ಬಂಗಾರಿ ಶೇಕ್ ಹ್ಯಾಂಡ್. ಶೇಕ್ ಹ್ಯಾಂಡ್, ಶೇಕ್ ಹ್ಯಾಂಡ್. ಗುಡ್ ಬಾಯ್, ಗುಡ್ ಬಾಯ್. ಜಾನ್ ಮರಿ, ಹೈಫೈ, ಹೈಫೈ. ವೆರಿ ಗುಡ್, ವೆರಿ ಗುಡ್. ಈಗ ಹೋಗ್ಬೇಕಾದ್ರೆ ಒಂದು ಸರ್ಕಸ್ ಆಗುತ್ತೆ ಫ್ರೆಂಡ್ಸ್. ಈ ಸರ್ಕಸ್ನ ನಾವು ಹೆಂಗೆ ಪ್ರತಿ ಸಲನೂ ಹೋಗ್ಬೇಕಾದ್ರೆ ಈ ಸರ್ಕಸ್ಸಿಂದ ಪಾರಾಗಿ ಹೋಗ್ತೀವಿ ಅಂತೇಳಿ ನೋಡೋಣ ಬರ್ರಿ. ಚಾಲೋ ಐತಿ ಇವ್ರದ್ದು. John will buy. Shake hand. No, shake hand. Shake hand. Shake hand बोला. बंगर गिनी. जल्दी करते हैं ना? बरोदिला. No. Bye. ಮೇಲಾಡಿ ಓಕೆ. ಗುಡ್ ಬಾಯ್. ಸೊ ಫ್ರೆಂಡ್ಸ್, ಇವತ್ತು ನಾವು ಹೊರಟಿದ್ದೀವಿ ಚಿಕ್ಕೋಡಿಯಿಂದ ಸುಮಾರು 11 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ತೋರಣಹಳ್ಳಿಯ ಸ್ವಯಂಭೂ ಆಂಜನೇಯ ದೇವರ ದರ್ಶನವನ್ನು ಮಾಡೋದಕ್ಕೆ. ಸೊ ನೀವು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗೆ ಇದರ ಹಿಂದಿನ ಒಂದು ಸ್ಟೋರಿನ ಕೂಡ ನಾನು ಇವತ್ತು ಹೇಳ್ತಾ ಇದ್ದೀನಿ, ಹಾಗಾಗಿ ಮಿಸ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋನ ನೋಡಿ. ಸೊ ಏನಪ್ಪ ಅಂತಂದರೆ, ಮೊದಲಿನ ಕಾಲದಲ್ಲಿ ಇದು ಫುಲ್ ದಟ್ಟವಾದಂತಹ ಕಾಡಿತ್ತಂತೆ. ಸೊ ಈ ಏರಿಯಾದಲ್ಲಿ ಯಾರೂ ಜನ ವಾಸ ಮಾಡ್ತಾ ಇರಲಿಲ್ಲ, ಹಾಗಾಗಿ ಇಲ್ಲಿ ಬರೀ ದನಗಳನ್ನು ಮೇಯಿಸೋದಕ್ಕಷ್ಟೇ ಬರ್ತಾಯಿದ್ರು. ಸೊ ಆ ಸಮಯದಲ್ಲಿ ಏನಾಯ್ತಪ್ಪ ಅಂತಂದರೆ, ದನಗಳನ್ನು ಮೇಯಿಸ್ಬೇಕಾದ್ರೆ ಅಲ್ಲೊಂದು ಹುತ್ತ ಇತ್ತಂತೆ. ಸೊ ಅಲ್ಲಿ ಹಸುಗಳು ಇದ್ದದ್ದು ಎಲ್ಲನೂ ಹೋಗಿ ಹುತ್ತದ ಹತ್ತಿರ ಹೋಗಿ ಹಾಲನ್ನು ಕೊಡೋದಕ್ಕೆ ಶುರು ಮಾಡಿದ್ವು. ಆವಾಗ ಜನರಿಗೆಲ್ಲ ಆಶ್ಚರ್ಯ ಆಯಿತು, ಯಾಕೆ ಹಸುಗಳೆಲ್ಲ ಹುತ್ತದ ಹತ್ರ ಹೋಗಿ ಹಾಲನ್ನು ಕೊಡ್ತಾ ಇದ್ದಾವೆ ಅಂತ ಹೇಳಿ ಯೋಚನೆ ಮಾಡಿದಾಗ ಜನ ಎಲ್ಲನೂ ಆ ಹುತ್ತವನ್ನು ಹೊಡಿತಾರಂತೆ. ಸೊ ಹೊಡೆದಾಗ ಅಲ್ಲಿ ಅವರಿಗೆ ಒಂದು ಆಂಜನೇಯನ ಮೂರ್ತಿ ಕಾಣುತ್ತೆ, ಕಲ್ಲಿನ ಮೂರ್ತಿ. ಸೊ ಅದನ್ನು ನೋಡಿ ಜನರು, ದೇವರಿದೆಯಲ್ಲಪ್ಪ ಇಲ್ಲಿ, ದೇವ್ರ ವಾಸ ಇದೆಯಲ್ಲ ಅಂತ ಹೇಳಿ ದೂರದ ಊರಿಂದ ಒಬ್ಬ ಶಿಲ್ಪಿಯನ್ನು ಕರೀತಾರೆ. ಹಾಗೆ ಶಿಲ್ಪಿಗೆ ಇದರ ಮೇಲೆ ಆಂಜನೇಯನ ಮೂರ್ತಿನ ಕೆತ್ತನೆ ಮಾಡು ಅಂತ ಹೇಳ್ತಾರೆ. ಸೊ ಶಿಲ್ಪಿ ಉಳಿಪೆಟ್ಟನ್ನು ಕೊಟ್ಟು ಕೆತ್ತನೆ ಮಾಡ್ತಿರ್ಬೇಕಾದ್ರೆ ಆ ಕಲ್ಲಿನಿಂದ ರಕ್ತಸ್ರಾವ ಆಗೋದಕ್ಕೆ ಶುರು ಆಗುತ್ತೆ. ಸೊ ಅದನ್ನು ನೋಡಿ ಜನ ಎಲ್ಲ ಗಾಬರಿ ಆಗ್ತಾರೆ, ಕಲ್ಲಿನಿಂದ ಯಾಕೆ ರಕ್ತ ಬರ್ತಾ ಇದೆ ಅಂತ ಹೇಳಿ. ಆವಾಗ ಅಲ್ಲಿನ ಜನ ಎಲ್ಲ ಸೇರಿ ಒಬ್ಬ ಸ್ವಾಮೀಜಿಯವರನ್ನು ಕರೆಸಿ ಆ ಕಲ್ಲಿನ ವಿಗ್ರಹಕ್ಕೆ ಹಾಲಿನ ಅಭಿಷೇಕವನ್ನು ಮಾಡಿಸೋದ್ರ ಮೂಲಕ ಇನ್ನು ಮುಂದೆ ಈ ಸ್ಥಳದಲ್ಲಿ ಯಾವುದೇ ಹಿಂಸೆಗಳು ನಡೆಯುವುದಿಲ್ಲ ಅಂತ ಹೇಳಿ ಬೇಡ್ಕೊಳ್ತಾರೆ. ಆವಾಗ ಕಲ್ಲಿನಿಂದ ರಕ್ತ ಹರಿಯೋದು ನಿಲ್ಲುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿ ಮಂದಿರವನ್ನು ಕಟ್ತಾರೆ. ಸುಮಾರು 822 ವರ್ಷಗಳ ಹಿಂದಿನಿಂದ ಕೂಡ ಇಲ್ಲಿ ಪೂಜೆಯನ್ನು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ಈಗಲೂ ಕೂಡ ಜನರಲ್ಲಿ ಒಂದು ನಂಬಿಕೆ, ಇಲ್ಲಿ ಯಾರು ಭಕ್ತಿಯಿಂದ ನಿಷ್ಠೆಯಿಂದ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೋ ಅವ್ರ ಆಸೆಗಳೆಲ್ಲ ನೆರವೇರುತ್ತೆ ಅಂತ ಹೇಳಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗ್. ಸೊ ಫ್ರೆಂಡ್ಸ್, ನಮ್ಮ ಪವರ್ಫುಲ್ ಆಂಜನೇಯನ ವಿಡಿಯೋನ ಯಾರ್ಯಾರು ನೋಡಿದಿರೋ ಎಲ್ಲರೂ ಕೂಡ ಜೈ ಆಂಜನೇಯ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನು ಮರಿಬೇಡಿ. ಸೊ ನಮ್ಮದು ಕೂಡ ಇವತ್ತು ಆಂಜನೇಯ ಸ್ವಾಮಿಯವರ ದರ್ಶನ ತುಂಬ ಚೆನ್ನಾಗಾಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಇವಾಗ ಮನೆ ಕಡೆ ಹೊರಟಿದ್ದೀವಿ. ಸೊ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.